ವೀಕ್ಷಕರೇ ನಮಸ್ಕಾರ. ಇವತ್ತು ಜಗತ್ತಿನ ಎಲ್ಲೆಡೆ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಹಾಹಾಕಾರ ಶುರುವಾಗಿದೆ. ಅಷ್ಟೇ ಅಲ್ಲ, LPG ಗ್ಯಾಸ್ ಸಮಸ್ಯೆ ಕೂಡ ಆಗಿದೆ. ಇನ್ನು ವಿಶೇಷ ಅಂದ್ರೆ ಭಾರತ ಸೇರಿ ಯುರೋಪಿಯನ್ ಕಂಟ್ರಿಗಳಲ್ಲಿ ಸ್ವತಃ ಅಮೆರಿಕದಲ್ಲೇ ತೈಲ ಬೆಲೆ ಗಗನಕ್ಕೇರಿದೆ. ಇದಕ್ಕೆಲ್ಲ ಕಾರಣ ಒಂದೇ, ಅದು ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ ಮೇಲೆ ಯುದ್ಧ ಸಾರಿರುವುದು. ಈ ಯುದ್ಧದಿಂದಾಗಿ ಇರಾನ್ ಇವತ್ತು ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿಬಿಟ್ಟಿದೆ. ನೋಡಿ, ಭಾರತ, ಚೀನಾ ಮತ್ತು ಮಿತ್ರ ದೇಶಗಳಿಗೆ ಹೊರತುಪಡಿಸಿ ಬಹುತೇಕ ದೇಶಗಳ ಹಡಗುಗಳಿಗೆ ಬಂದ್ಗೊಳಿಸಲಾಗಿದೆ. ಬಹುತೇಕ ದೇಶಗಳ ಹಡಗುಗಳ ಸಂಚಾರವನ್ನು, ತೈಲ ಹೊತ್ತ ಹಡಗುಗಳ ಸಂಚಾರವನ್ನು ಇರಾನ್ ಬಂದ್ಗೊಳಿಸಿದೆ. ಜಲಸಂಧಿ ಬಿಡುಗಡೆಗಾಗಿ ಅಮೆರಿಕ ಪದೇ ಪದೇ ಒಂದು ಒತ್ತಾಯ ಮಾಡುತ್ತಿದೆ, ಒತ್ತಡ ಹೇರ್ತಿದೆ ಮತ್ತು ಬೆದರಿಕೆ ಕೂಡ ಹಾಕ್ತಿದೆ. ಜಲಸಂಧಿಯನ್ನು ಫ್ರೀ ಮಾಡಬೇಕು, ಜಲಸಂಧಿಯನ್ನು ಇರಾನ್ ಕದಂಬ ಭಾವನೆಯಿಂದ ಮುಕ್ತಗೊಳಿಸಬೇಕು ಅಂತ ಟ್ರಂಪ್ ಅವರು ಪದೇ ಪದೇ ಬೆದರಿಕೆ ಹಾಕ್ತಿದ್ರು ಕೂಡ ಇರಾನ್ ಬಗ್ಗುತ್ತಿಲ್ಲ. ನೋಡಿ, ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಜಗತ್ತಿನಲ್ಲಿ ತೈಲದ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿರ್ತಕ್ಕಂಥ ಇರಾನ್ ಮತ್ತೊಂದು ಜಲಸಂಧಿಯನ್ನು ಮುಚ್ಚುವುದಕ್ಕೆ ಷಡ್ಯಂತ್ರ ರೂಪಿಸಿದೆ. ಮತ್ತೊಂದು ಜಲಸಂಧಿಯನ್ನು ಮುಚ್ಚುವುದಕ್ಕೆ ಇರಾನ್ ಮುಂದಾಗಿದೆ. ಹಾಗಾದ್ರೆ ಇರಾನ್ ಮತ್ಯಾವ ಜಲಸಂಧಿಯನ್ನು ಮುಚ್ಚುವುದಕ್ಕೆ ಮುಂದಾಯಿತು? ಇರಾನ್ ನಿಯಂತ್ರಣದಲ್ಲಿದೆಯಾ ಬಾಬ್ ಎಲ್ ಮಂಡೇಬಾ ಜಲಸಂಧಿ? ಈಗ ಮತ್ತೊಂದು ಜಲಸಂಧಿಯನ್ನು ಮುಚ್ಚುವುದಕ್ಕೆ ಮುಂದಾಗಿದೆ. ಅಮೆರಿಕವನ್ನು ಈ ಯುದ್ಧದಲ್ಲಿ ಬಗ್ಗು ಬಡಿಬೇಕು, ಅಂದ್ರೆ ಇನ್ನೊಂದು ಜಲಸಂಧಿಯನ್ನು ಮುಚ್ಚಬೇಕು ಅಂತ ಇರಾನ್ ನಾಯಕತ್ವ ಒಂದು ಕಾರ್ಯತಂತ್ರ ರೂಪಿಸಿದೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾದ್ರೆ ಬಾಬ್ ಎಲ್ ಮಂಡೇಬಾ ಜಲಸಂಧಿ ಇದೆಯಲ್ಲ, ಕೆಂಪು ಸಮುದ್ರ ಮತ್ತು ಅಡೆನ್ ಕೊಲ್ಲಿ ನಡುವಿನ ಕಿರಿದಾದ ಸಣ್ಣದಾದ ಸಮುದ್ರ ಮಾರ್ಗವಾಗಿದೆ. ಇದು ಒಂದು ರೀತಿಯಲ್ಲಿ ಸುಯೆಜ್ ಕಾಲುವೆ ಮತ್ತು ಹಿಂದೂ ಮಹಾಸಾಗರವನ್ನು ಸಂಪರ್ಕಿಸುವ ಗೇಟಿನಂತಿದೆ. ಯುರೋಪ್ಗೆ ಸಾಗುವ ತೈಲ, ಏಷ್ಯಾ ಮತ್ತು ಯುರೋಪ್ಗೆ ಸರಕು ಸಾಗಣೆ, LNG ಮತ್ತು ಇಂಧನ ಸಾಗಣೆ, ಕಂಟೈನರ್ ವ್ಯಾಪಾರ. ಹೀಗಾಗಿ ಇದು ಕೆಲ ಪ್ರದೇಶಗಳಿಗೆ ಮಾರ್ಗವಲ್ಲ, ಬರೀ ಮಾರ್ಗವಲ್ಲ, ಇದು ಜಾಗತಿಕ ವ್ಯಾಪಾರದ ನರನಾಡಿಯಾಗಿದೆ. ಬಾಬ್ ಎಲ್ ಜಲಸಂಧಿ, ಬಾಬ್ ಎಲ್ ಮಂಡೇಬಾ ಜಲಸಂಧಿ. ಈ ಜಲಸಂಧಿಯನ್ನು ಮುಚ್ಚಿದ್ರೆ ಬಹುತೇಕ ಯುರೋಪಿಯನ್ ದೇಶಗಳಿಗೆ ಸಾಗಿಸುವಂತ ತೈಲ ಇದೆಯಲ್ಲ, ತೈಲಕ್ಕೆ ಅಡ್ಡ ಮಾರ್ಗ ಹಾಕಿದಂತಾಗುತ್ತದೆ. ಈ ಮಾರ್ಗವನ್ನು ಮುಚ್ಚುವ ಮೂಲಕ ಅಮೆರಿಕವನ್ನು ಮಣಿಸಬಹುದು. ಈಗಾಗಲೇ ನೋಡಿ, ಅಮೆರಿಕ ಮಂಡಿ ಊರಿದೆ. ಇನ್ನೊಂದು ಜಲಸಂಧಿಯನ್ನು ಮುಚ್ಚಿದ್ರೆ ಬಹುತೇಕ ಅಮೆರಿಕ ಶರಣಾಗತಿ ಆಗುತ್ತೆ. ಇಲ್ಲಿ ನೋಡಿ, ಒಂದೆರಡು ದಿನಗಳಲ್ಲಿ ಯುದ್ಧ ಮುಗಿದೋಗುತ್ತಾ ಅಂತ ಅಂದುಕೊಂಡಿದ್ದ ಟ್ರಂಪ್ ಇರಾನ್ ಮೇಲೆ ಯುದ್ಧ ಸಾರಿದ್ರು. ಆದ್ರೆ ಈ ಒಂದು ಯುದ್ಧ ಇದೆಯಲ್ಲ, ಬಹುತೇಕ 36-37 ದಿನಗಳು ಕಳೀತಾ ಬಂದ್ರು ಕೂಡ ಇರಾನ್ ಶರಣಾಗ್ತಿಲ್ಲ. ಅದೇ ರೀತಿ ಅಮೆರಿಕ ಕೂಡ ಬಗ್ಗುತ್ತಿಲ್ಲ. ಈ ಒಂದು ಜಲಸಂಧಿಯನ್ನು ಮುಚ್ಚುವ ಮೂಲಕ ಅಮೆರಿಕಕ್ಕೆ ಬಲವಾದ ಹೊಡೆತ ಕೊಡುವುದಕ್ಕೆ ಇರಾನ್ ಮುಂದಾಗಿದೆ. ಹೇಗೆ? ಆ ಜಲಸಂಧಿ ಯಾರ ನಿಯಂತ್ರಣದಲ್ಲಿದೆ ಎಂಬುದು ಕೂಡ ಇಲ್ಲಿ ಮುಖ್ಯವಾದ ಪ್ರಶ್ನೆ. ನೋಡಿ, ಈ ಒಂದು ಜಲಸಂಧಿ ಇದೆಯಲ್ಲ, ಬಾಬ್ ಎಲ್ ಮಂಡೇಬಾ ಜಲಸಂಧಿ ಇದೆಯಲ್ಲ, ಇದು ನೇರವಾಗಿ ಇರಾನ್ ನಿಯಂತ್ರಣದಲ್ಲಿಲ್ಲ. ಬಹುತೇಕ ಯೆಮೆನ್ನಲ್ಲಿ ಬರ್ತಕ್ಕಂಥ, ಯೆಮೆನ್ ದೇಶದಲ್ಲಿ ಬರ್ತಕ್ಕಂಥ ಒಂದು ಜಲಸಂಧಿ. ಆ ಯೆಮೆನ್ನಲ್ಲಿ ಗುಂಪುಗಳು ಆಡಳಿತ ಹಿಡಿದಿವೆ. ಅದೇ ರೀತಿ ಅಲ್ಲಿರ್ತಕ್ಕಂಥದ್ದು ಹೌತಿ ಬಂಡುಕೋರ ಗುಂಪಿನ ಮೂಲಕ ಆ ಒಂದು ಜಲಸಂಧಿಯನ್ನು ಮುಚ್ಚುವುದಕ್ಕೆ ಇರಾನ್ ಸಜ್ಜಾಗಿದೆ ಅಂತ ಕೂಡ ಹೇಳಲಾಗ್ತದೆ. ಈ ಒಂದು ಜಲಸಂಧಿಯನ್ನು ಮುಚ್ಚಿದ್ರೆ ಬಹುತೇಕ ಯುರೋಪ್ಗೆ ಸಾಗಿಸುವಂತಹ ತೈಲದಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಲಿದೆ. LPG ಗ್ಯಾಸ್ ಬಿಕ್ಕಟ್ಟು ಕೂಡ ಸೃಷ್ಟಿಯಾಗಲಿದೆ. ಒಂದು ವೇಳೆ ಈ ಬಿಕ್ಕಟ್ಟು ಸೃಷ್ಟಿಯಾದ್ರೆ ಜಗತ್ತಿನ ಬಹುತೇಕ ದೇಶಗಳು ಅಮೆರಿಕದ ಮೇಲೆ ಒತ್ತಡ ಇರ್ತವೆ. ಯಾಕಂದ್ರೆ ಅಲ್ಲಿ ಗ್ಯಾಸ್ಗಾಗಿ ಹಲ್ಲೋಲ ಕಲ್ಲೋಲ ಉಂಟಾಗುತ್ತೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಗನಕ್ಕೇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ದೇಶಗಳು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಯುದ್ಧ ನಿಲ್ಲಿಸುವುದಕ್ಕೆ ತಮ್ಮದೇ ಆದ ಮಾರ್ಗವನ್ನು ಕಂಡುಹಿಡಿತವೆ. ಇಲ್ಲವೇ ಅಮೆರಿಕದ ಮೇಲೆ ಒತ್ತಡ ತರುವ ಒಂದು ಪ್ರಯತ್ನವಂತೂ ಬಹುತೇಕ ದೇಶಗಳು ಮಾಡುತ್ತವೆ. ಇಂಥ ಒಂದು ಪ್ರಯತ್ನವನ್ನೇ ಎದುರು ನೋಡುತ್ತಿದೆ ಇರಾನ್. ಅಂದ್ರೆ ಈ ಒಂದು ಜಲಸಂಧಿಯನ್ನು ಮುಚ್ಚುವ ಮೂಲಕ ಜಗತ್ತಿನಲ್ಲಿ ತೈಲಕ್ಕಾಗಿ ಹಲ್ಲೋಲ ಕಲ್ಲೋಲ ಉಂಟಾಗಬೇಕು ಎಂಬ ಭಾವನೆಯನ್ನು ಇರಾನ್ ಇಟ್ಟುಕೊಂಡಿದೆ. ಯಾಕಂದ್ರೆ ಅಮೆರಿಕವನ್ನು ನೇರವಾಗಿ ಯುದ್ಧದಲ್ಲಿ ಸೋಲಿಸುವುದಕ್ಕೆ ಇರಾನ್ಗೆ ಆಗುವುದಿಲ್ಲ. ಆದ್ರೆ ಪರೋಕ್ಷವಾಗಿ ಈ ಒಂದು ಮಾರ್ಗಗಳನ್ನು ಮುಚ್ಚುವ ಮೂಲಕ ಅಮೆರಿಕವನ್ನು ಬಗ್ಗಿಸಬಹುದು ಎಂಬ ನಡೆಯನ್ನು ಇರಾನ್ ಇಟ್ಟಿದೆ. ಒಟ್ಟಾರೆಯಾಗಿ 37 ದಿನಗಳಿಂದ ನಡೀತಿರತಕ್ಕಂಥ ಯುದ್ಧದಲ್ಲಿ ಇರಾನ್ ಬಗ್ಗುತ್ತಿಲ್ಲ, ಅದೇ ರೀತಿ ಅಮೆರಿಕ ಬಿಡುತ್ತಿಲ್ಲ. ಒಂದು ರೀತಿಯಲ್ಲಿ ಅಮೆರಿಕ ಮಂಡಿ ಊರಿದೆ. ಆದ್ರೂ ಇರಾನ್ ಅಮೆರಿಕವನ್ನು ಮತ್ತಷ್ಟು ಯುದ್ಧ ಭೂಮಿಗೆ ಎಳೆಯುವ ಮೂಲಕ ಈ ಒಂದು ಯುದ್ಧದಲ್ಲಿ ಬಲವಾದ ಹಿಟ್ ಕೊಡಬೇಕು. ಅದೇ ರೀತಿ ಬಾಬ್ ಎಲ್ ಮಂಡೇಬಾ ಜಲಸಂಧಿಯನ್ನು ಮುಚ್ಚುವ ಮೂಲಕ
ಅಮೆರಿಕ ಇತಿಹಾಸದಲ್ಲೇ ಇತಿಹಾಸದಂತಹ ಪಾಠ ಕಲಿಸುವುದಕ್ಕೆ ಇರಾನ್ ಮುಂದಾಗಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.